ಕ್ಷೇತ್ರದ ಕಮ್ಮನಹಳ್ಳಿ ವಾರ್ಡಿನಲ್ಲಿ ಉಚಿತ ಕೊಳವೆ ಬಾವಿ ಕೊರೆಸಲು ಇಂಧನ ಸಚಿವರಾದ ಕೆಜೆ ಜಾರ್ಜ್ ರವರ ಮಾರ್ಗದರ್ಶನದಲ್ಲಿ ವಾರ್ಡ್ ಅಧ್ಯಕ್ಷರಾದ ರಾಜಾ ನೇತೃತ್ವದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಪಾದಯಾತ್ರೆಯ ಮೂಲಕ ಜನರ ಸಮಸ್ಯೆಗಳನ್ನು ಆಲಿಸಲು ಇಂಧನ ಸಚಿವರಾದ ಕೆಜೆ ಜಾರ್ಜ್ ರವರು ಬಂದಂತ ಸಂದರ್ಭದಲ್ಲಿ ಅನೇಕ ಮಹಿಳೆಯರು ನೀರಿನ ಸಮಸ್ಯೆಯ ಬಗ್ಗೆ ಸಚಿವರಿಗೆ ಮನವರಿಕೆ ಮಾಡಿದರು. ಸಮಸ್ಯೆಯನ್ನು ಆಲಿಸಿದ ಸಚಿವರು ಕೂಡಲೇ ನೀರಿನ ವ್ಯವಸ್ಥೆ ಮಾಡುವಂತೆ ಸ್ಥಳೀಯ ನಾಯಕರಿಗೆ ತಿಳಿಸಿದರು. ಇಂದು ಬೋರ್ವೆಲ್ ಕೊರೆಸಲು ಭೂಮಿ ಪೂಜೆ ನೆರವೇರಿಸಿರುವುದು ಸ್ಥಳೀಯ ನಾಗರಿಕರಲ್ಲಿ ಸಂತಸ ತಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಾರ್ಡ್ ಅಧ್ಯಕ್ಷರಾದ ರಾಜಾ ಹಾಗೂ ಸ್ಥಳೀಯ ನಾಗರಿಕರು ಮತ್ತು ಮುಖಂಡರು ಮಾನ್ಯ ಸಚಿವರು ಕೊಟ್ಟ ಮಾತಿನಂತೆ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದು ನಮ್ಮೆಲ್ಲರ ಪರವಾಗಿ ಕೆಜೆ ಜಾರ್ಜ್ ರವರಿಗೆ ಧನ್ಯವಾದಗಳು ಅರ್ಪಿಸಿದರು. ಈ ಸಂದರ್ಭದಲ್ಲಿ ವಾರ್ಡ್ ಅಧ್ಯಕ್ಷರಾದ ರಾಜಾ, ಸಿದ್ಧಾರ್ಥ್, ಮುಖಂಡರಾದ ಅಮರನಾಥ್ ಕುಮಾರ್, ಬ್ಲಾಕ್ ಅಧ್ಯಕ್ಷರಾದ ರಘು ದೇವರಾಜ್, ಮುರಳೀಧರ್ ಬ್ಲಾಕ್ ಮುಂತಾದವರು ಹಾಜರಿದ್ದರು. ಸರ್, ನಿನ್ನೆ ಸಾಹೇಬರು ವೈಟ್ ಟಾಪಿಂಗ್ ಕಮ್ಮನಹಳ್ಳಿ ರೋಡು ಮತ್ತು ನಮ್ಮ ಕುಳ್ಳಪ್ಪ ಸರ್ಕಲ್ ನೆಹರು ರೋಡ್ಗೆ ಒಂದು ಪೂಜೆಯನ್ನು ಆಗಮಿಸಿದ್ರು. ಆ ಪೂಜೆಯಲ್ಲಿ ಇಲ್ಲಿರೋ ಸ್ಥಳೀಯರು ಬಂದು ಸಾಹೇಬರಿಗೆ ಈ ಥರ ನಮಗೆ ನೀರಿನ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳಿದರು. ಇಲ್ಲಿ ಇರೋ ಸ್ಥಳೀಯರು ರಮೇಶನ, ಆಶಾ ಇವರೆಲ್ಲ ನಮ್ಮನ್ನು ಕೇಳುವಾಗ ಸಾಹೇಬರು ಏನಂದರು, ಏನ್ರಿ ಅದು ಕತೆ ಅಂದರು. ಸರ್, ಈ ಥರ ಈ ಬೋರ್ವೆಲ್ ಫೇಲರ್ ಆಗಿದೆ. ಈ ಬೋರ್ವೆಲ್ ಫೇಲರ್ ಆಗಿರೋದ್ರಿಂದ ಇಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಆಯಿತು, ಅದಕ್ಕೆ ಏನು ಮಾಡಬೇಕಂದ್ರು. ಸರ್, ಒಂದು ಬೋರ್ವೆಲ್ ಹಾಕಬೇಕು. ಆಯಿತು, ಇಮಿಡಿಯೇಟಾಗಿ ಮಾಡಿ ಅಂತ ನಿನ್ನೆ ಹೇಳಿದ್ರು. ಇವತ್ತು ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಸಾಹೇಬರಿಗೆ ಧನ್ಯವಾದಗಳು. ಇವತ್ತು ಸತ್ಯಮೂರ್ತಿ ರೋಡಲ್ಲಿ ಹಾಕ್ಸಿದ್ದೀರಿ. ಇನ್ನೊಂದು ಬಂದು ನಮ್ಮ ಜಯಲಕ್ಷ್ಮಿ ಸ್ಕೂಲ್ ರೋಡ್ ಬ್ಯಾಕ್ ಸೈಡಲ್ಲಿ ಒಂದು ಹಾಕ್ಸಿದ್ದೀರಿ. ಅದು ಬೋರ್ವೆಲ್ ಹಾಕ್ಸಿದ್ದೀರಿ. ಇನ್ನೂ ಒಂದು 2 ಬೋರ್ವೆಲ್ ಕೊಟ್ಟಿದ್ದಾರೆ. ಅದು ನಾವು MMT ಸ್ಕೂಲ್ ಹತ್ರ ಒಂದು ಹಾಕ್ಸ್ತೀರಿ. ಇನ್ನೊಂದು ಆಂಧ್ರ ಕಾಲೋನಿಯಲ್ಲಿ ಒಂದು ಹಾಕ್ಸ್ತೀರಿ. ಸಿದ್ಧಾರ್ಥ್ ಇಲ್ಲೇ ಇದ್ದಾರೆ. ಇಬ್ಬರಿಗೂ ಸೇರಿನೇ ಕೊಟ್ಟಿದ್ದಾರೆ ಸಾಹೇಬರು. ಅದನ್ನು ನಾವು ಕೆಲಸ ಮಾಡೋಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿರ್ತೀರಿ. ಸಾಹೇಬ್ರಿಗೆ ಏನಾದ್ರು ಇಷ್ಟಪಡ್ತೀವಿ, ಥ್ಯಾಂಕ್ಸ್ ಹೇಳಿದ್ವಿ. ಸಾಹೇಬ್ರಿಗೆ ಇನ್ನೂ ಎಷ್ಟು ಥ್ಯಾಂಕ್ಸ್ ನಾವು ಹೇಳಿದ್ರಲ್ಲ, ಅವ್ರು ಮಾಡಿರೋಂಥ ಕೆಲಸಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ ಆಗಿದೆ ಸರ್. ಒಂದು ಲಾರಿ ಟ್ಯಾಂಕರ್ ಬೇಕಂದ್ರೆ 1200 ತುಂಬ ನಾವು ಕಷ್ಟ ಮಾಡಿದೆ. ನೀರಿಲ್ಲದೆ ಡೈಲಿ ಸಾರ್ ಹತ್ರ ಅಲ್ಲಿ ಹೋಗಿ ನಾವು ಎಲ್ಲರೂ ಸೇರಿಕೊಂಡು ಅಲ್ಲಿ ಹೋಗಿ ತುಂಬ ಇದು ಮಾಡಿಬಿಟ್ಟು ನಿನ್ನೇನು ಅಲ್ಲೇ ಹೋಗಿ ಸಾರ್ ಹತ್ರ ಹೇಳಿ, ಸಾರ್ ಇವತ್ತು ನಿನ್ನ ಮಾತು ಕೊಟ್ಟಿದೆ, ಮಾಡಿಕೊಡ್ತೀನಿ ಎಂದು ಪ್ರಾಮಿಸ್ ಕೊಟ್ಟಿದೆ. ಅದಕ್ಕೆ ನಾವೆಲ್ಲ ನಿನ್ನ ಬಂದು ಅವರು ಬಂದು ಇದು ನೋಡಿಬಿಟ್ಟು ನಮಗೆ ಇವತ್ತು ಹೋಗಿಲ್ಲ, ನೀರಿಲ್ಲದೆ ನಾವು ಕಷ್ಟಪಡ್ತಾ ಇದ್ದೀವಿ. ನಾವು ಬಂದು ಆಫೀಸ್ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ದೀವಿ. ಮಾಡಿ ಅವರು ನಮಗೆ ಇವಾಗ ನಿನ್ನೆ ಬಂದು ನಾವು ಹೇಳಿದ್ದೀವಿ, ಇವತ್ತು ನಮ್ಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್. ಬೋರ್ ನೀರು ತುಂಬ ಕಷ್ಟಪಡ್ತಾ ಇದ್ರಿ. ನಾವು ಅವ್ರ ಹತ್ರ ಹೋಗಿ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಿ. ಅವರು ಬಂದು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಜಾರ್ಜ್ ಸರ್ ಹತ್ರ ಕರ್ಕೊಂಡೋಗಿ ಮಾತಾಡ್ಸಿದ್ರು. ಫಸ್ಟ್ MLA ಆಫೀಸಿಗೆ ಹೋದ್ರಿ. ಅಲ್ಲಾದಮೇಲೆ ನಿಮಗೆ 4 ಡೇಸಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಬೃಂದಾವನಲ್ಲಿ ನೆನ್ನೆ ಅಲ್ಲಿ ಹೋಗಿದ್ರಿ. ಅಲ್ಲಿ ಕೇಳಿದ್ದು ನಾಳೆನೇ ಬಂದು ಬೋರ್ ಹಾಕ್ಸ್ಕೊಡ್ತಾರೆ ಅಂತ ಹೇಳಿದ್ರು. ನಮಗೆ ತುಂಬ ಥ್ಯಾಂಕ್ಸ್ ಜಾರ್ಜ್ ಸರ್ಗೆ. ಅವ್ರು ಹೇಳಿದ ಮಾತು ಕರೆಕ್ಟಾಗಿ ನೆರವೇರಿಸ್ಕೊಡ್ತಾರೆ. 100% ಬೇಸಿಗೆ ಬಂದಾಗಿನಿಂದ ನಮಗೆ ನೀರು ಕಷ್ಟನೇ. ಈ ಕಡೆ ಕಾವೇರಿ ನೀರು ಬಿಟ್ಟರೆ ಎಲ್ಲ ಮೋಟ್ರ್ಗಳಾಕಿ ಎಳ್ಕೊಂತಾರೆ. ನಮಗೆ ನೀರು ಬರಲ್ಲ. ನಾವು ಇರೋದು ಮೇಲುಗಡೆಗೆ. ನಮಗೆ ಹೆಂಗನ ಆಗಲಿ ನಮಗೆ ನಡೀತೈತೆ. ಬಡವರು ಬಗ್ಗರು ಫ್ಯಾಕ್ಟ್ರಿ ತಂದರೆ ಅವ್ರಿಗೆ ಅರ್ಧಂಬರ್ಧ ಹಾಕ್ಕೊಳಕ್ಕಾಗಲ್ಲ. ಅವ್ರಿಗೆ ಕೊಡೋ ಶಕ್ತಿ ಇರಲ್ಲ ಅವರಿಗೆ. ಅದನ್ನ ನೋಡಿ ಎಲ್ರಿಗೂ ಇದು ಮಾಡಲಿ ಅಂತ ನಾವು ಹಂಚ್ಕೊಂಡು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ವಾಲ್ಮೇಲ್ನ ಜೊತೆ ಬೋರ್ ಆಗ್ತಾ ಇದ್ದಾರೆ. ಜಾರ್ಜ್ ಸರ್ ಬೋರ್ ಆಗ್ತಾ ಇದ್ದಾರೆ. ಏನು ಅನ್ಸುತ್ತೆ ನಿಮಗೆ? ಏನು ಸಂತೋಷನೇ. ನೀರು ಚೆನ್ನಾಗಿ ಬಿದ್ದು ಎಲ್ರಿಗೂ ನೀರು ಚೆನ್ನಾಗಿ ಬರಲಿ. ಎಲ್ಲರೂ ಖುಷಿಯಾಗಿರೋಣ. ಜಾರ್ಜ್ ಸರ್ ಬಂದು ಸರಳ ಅಂದ್ಬಿಟ್ಟು